ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ BGT ಮ್ಯಾಚ್ ನಂಬರ್ 3 ಗೇಮ್ ಆನ್ ಎಲ್ಲರಿಗೂ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ. ಇಂಡಿಯಾ ಲಾಸ್ಟ್ ಮ್ಯಾಚ್ ಅಡಿಲೇಡಲ್ಲಿ ಹೀನಾಯವಾಗಿ ಸೋತು ಮುಖಭಂಗನ ಅನುಭವಿಸಿದ್ದಾರೆ. ಇಲ್ಲಿಂದ ಕಮ್ಬ್ಯಾಕ್ ಮಾಡಲೇಬೇಕು. ಸೀರೀಸ್ 1-1 ಆಗೈತೆ. ಇಲ್ಲಿಂದ ಕಮ್ಬ್ಯಾಕ್ ಮಾಡಿಲ್ಲ ಅಂತ ಅಂದರೆ ಇಂಡಿಯಾಗೆ ಸಖತ್ ಕಷ್ಟ ಆಗುತ್ತೆ. ಇಲ್ಲಿ ಸೀರೀಸ್ನ ಸೋಲದಲ್ಲದೆ WTC ಕನ್ಸ್ನು ಕೂಡ ಬಗ್ನಾಗೋಗುತ್ತೆ. ನೆಕ್ಸ್ಟ್ ಮ್ಯಾಚ್ನ ಸೋಲ್ತು ಅಂತ ಅಂದರೆ ನಾಳೆ ಗೆಲ್ಲೇಬೇಕು ಗುರು. ಇಲ್ಲಿಂದ ಕಮ್ಬ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಮ್ಯಾಚ್ ನಡೀತಾ ಇರೋದು ಈಗ ಅಲ್ಲಿ ಮ್ಯಾಚ್ಗೆ ಹೋಗೋದಕ್ಕೆ ಮುಂಚೆ ಮ್ಯಾಚ್ ಎಲ್ಲಿ ನಡೀತಾ ಇರೋದು ಅಂತ ಒಂದ್ ಕಡೆಯಿಂದ ನೋಡ್ಕೊಂಡು ಹೋಗ್ಬಿಡೋಣ. ಎಲ್ಲರಿಗೂ ಗೊತ್ತು ಮ್ಯಾಚ್ ನಡೀತಾ ಇರೋದು ಗಾಬಾದಲ್ಲಿ. ಇಲ್ಲಿ ಯಾರೇನೇ ಕೂಡ ಟಾಸ್ನ ಗೆದ್ರು ಬ್ಯಾಟಿಂಗ್ನ ಡಿಸೈಡ್ ಮಾಡ್ತಾರೆ. ಏನಕ್ಕಪ್ಪ ಅಂತಂದ್ರೆ ಗಾಬಾ ಬ್ಯಾಟಿಂಗ್ ಪಿಚ್ಚು, ಮತ್ತೆ ಇಲ್ಲಿ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದು ಅರೌಂಡ್ 350 ಐತೆ. ಬ್ಯಾಟಿಂಗ್ ಫಸ್ಟ್ ಆಡ್ತು ಅಂತಂದ್ರೆ ಮಸ್ತಾಗಿರುತ್ತೆ. ಬ್ಯಾಟಿಂಗ್ ಫಸ್ಟ್ ಆಡಿ ಇದು ಸೆಕೆಂಡ್ ಇನ್ನಿಂಗ್ಸ್ಗೆ ಹೋದಾಗ ಪಿಚ್ಚು ಸ್ಲೋ ಆಗ್ತಾ ಬರೋದ್ರಿಂದ ಅಲ್ಲಿ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಟೀಮನ್ನು ಕೂಡ ಬ್ಯಾಟಿಂಗ್ನ ಚಾಯ್ಸ್ ಮಾಡ್ತಾರೆ. ಗಾಬಾ ಅಂತ ಇದ್ದಂಗೆ ನಾವು ಒಂದೇ ಒಂದು ನೆನಪಾಗೋದು ಲಾಸ್ಟ್ ಟೆಸ್ಟ್ ಮ್ಯಾಚ್ ಗುರು 2021 ಸೀರೀಸ್ ಡಿಸೈಡರ್ ಮ್ಯಾಚ್. ರಿಷಬ್ ಪಂತ್ ಅವರು ಆ ಲಾಂಗ್ ಆಫಿಗೆ ಒಂದು 4ನ ಹೊಡೆದು ಸೀರೀಸ್ನ ಗೆಲ್ತಾರೆ. ಹಿಸ್ಟ್ರಿ ಚರಿತ್ರೆನ ಬರೆದಂತ ಗ್ರೌಂಡ್ ಗುರು. ನೈಟ್ ಮೇರ್ ಆಗೋಗ್ಬಿಟ್ಟಿದ್ರು ಅವತ್ತು ಆಸ್ಟ್ರೇಲಿಯನ್ಸ್ಗೆ. ರಿಷಬ್ ಪಂತ್ ಇಲ್ಲಿ ಫಾರ್ಮಿಗೆ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಎರಡನೇ ಮ್ಯಾಚ್ ಆದ್ಮೇಲೆ ಯಾರು ಪ್ರೆಸರಲ್ಲಿ ಇದ್ದಾರೆ ಅಂತ ಕೇಳಿದ್ರೆ ನನ್ನ ಪ್ರಕಾರ ಇಂಡಿಯಾನೇ ಪ್ರೆಸರಲ್ಲಿ ಇದ್ದಾರೆ. ಏನಕ್ಕಪ್ಪ ಅಂತಂದ್ರೆ ಆ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಒಂದು ಕನ್ಸಿಸ್ಟೆನ್ಸಿ ಅನ್ನೋದು ಕಾಣ್ತಾನೆ ಇಲ್ಲ. ಒಂದ್ ಮ್ಯಾಚ್ ಹೊಡೆದ್ರೆ ಸರ್ರೆ ಹೊಡಿತಾರೆ, ಒಂದ್ ಮ್ಯಾಚ್ ಹೊಡೆದಿಲ್ಲ ಅಂದ್ರೆ ಹೊಡೆಯೋದೇ ಇಲ್ಲ. ಇದು ಸಖತ್ ಕನ್ಸರ್ನ್ ಆಗೈತೆ. ಮತ್ತೆ ನ್ಯೂಜಿಲೆಂಡ್ ಸೀರೀಸ್ ಇಂದ ತಗೊಂಡ್ರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ನಾವು ಅರೌಂಡ್ 200 ಕ್ರಾಸೇ ಮಾಡಿಲ್ಲ ಒಂದ್ಸಲನೂ. ಅದು ಸಖತ್ತು ಒಂದು ಎಫೆಕ್ಟ್ ಆಗ್ತೈತೆ ಅಂತಾನೆ ಹೇಳ್ತೀನಿ. ಫಸ್ಟ್ ಮ್ಯಾಚ್ ಪರ್ತಲ್ಲೂ ಕೂಡ ಹಂಗೆ ಆಗಿತ್ತು. ಬಟ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಚೆನ್ನಾಗಿ ಆಡಿ ಕಂಬ್ಯಾಕ್ ಮಾಡಿರೋದ್ರಿಂದ ಅದೊಂದು ಸ್ವಲ್ಪ ಮೇಕಪ್ ಮಾಡಿ ಗೆದ್ರು ಅಂತ ಹೇಳ್ತೀನಿ. 300 ರನ್ ಏನೇ ವಿಕ್ಟ್ರಿ ಇದ್ರು ಕೂಡ ಅದರ ಅಡ್ವಾಂಟೇಜ್ ನಾವು ಸೆಕೆಂಡ್ ಟೆಸ್ಟ್ ಮ್ಯಾಚ್ ಅಲ್ಲಿ ತಗೊಳ್ಳೇ ಇಲ್ಲ. ಆಸ್ಟ್ರೇಲಿಯಾದವರು ನಮ್ಮ ಮೇಲೆ ಡಾಮಿನೇಟ್ ಮಾಡ್ಬಿಟ್ರು ಗುರು. ಅವರೇ ಫಸ್ಟ್ ಮ್ಯಾಚ್ ಗೆದ್ದಿರೋ ತರ. ಈ ತರ ಆಗ್ಬಾರ್ದು. ಪ್ಲೇಯಿಂಗ್ 11 ಅಲ್ಲಿ ಏನಾದ್ರು ಚೇಂಜಸ್ ಕೇಳ್ತಾ ಇದೆಯಾ ಮಗ ಅಂತ ನೀವೇನಾದ್ರು ನೋಡಿದ್ರೆ ನಾನು ಏನು ಚೇಂಜಸ್ ನೋಡ್ತಿಲ್ಲ. ನೋಡಿದ್ರೆ ಒಂದೇ ಒಂದು ಚೇಂಜು, ಅದು ರವಿಚಂದ್ರನ್ ಅಶ್ವಿನ್ ಅವ್ರ ಜಾಗಕ್ಕೆ ವಾಷಿಂಗ್ಟನ್ ಸುಂದರ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದ್ರೆ ರವಿಚಂದ್ರನ್ ಅಶ್ವಿನ್ ಬ್ಯಾಟಿಂಗ್ ಅಲ್ಲಿ ಒಂದು 22 ರನ್ ಹೊಡೆದ್ರು. ಬಟ್ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗ್ತಾ ಇರೋದ್ರಿಂದ ಬೌಲರ್ಸ್ಗೆ ಅಲ್ಲಿ ಸ್ಪಿನ್ನಿಗೆ ಅಷ್ಟೊಂದು ಹೆಲ್ಪ್ ಇಲ್ಲ. ವಾಷಿಂಗ್ಟನ್ ಸುಂದರ್ ಬಂತು ಅಂತಂದ್ರೆ ಆ ಲೈನ್ ಮತ್ತೆ ಲೆಂತ್ ಅಲ್ಲಿ ಸಖತ್ ಕಂಟ್ರೋಲ್ ಇದೆ. ಅಶ್ವಿನ್ ಇಂಡಿಯಾದಲ್ಲಿ ಸಖತ್ ಎಫೆಕ್ಟಿವ್ ಆಗಿರ್ತಾರೆ. ಅದೇ ಆಸ್ಟ್ರೇಲಿಯಾ ಅಂತ ಬಂತು ಅಂತಂದ್ರೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಇರೋದಿಲ್ಲ. ಆದ್ರಿಂದ ವಾಷಿಂಗ್ಟನ್ ಸುಂದರ್ ಬಂತು ಅಂತಂದ್ರೆ ಬ್ಯಾಟಿಂಗ್ನೇ ಒಂದು ಸ್ಟ್ರೆಂತ್ ಅಂತ ತರ್ತಾರೆ. ಹಂಗಿಂದ ಆಡಿದ್ರೆ ಸಖತ್ತಾಗಿರುತ್ತೆ. ಇನ್ನೊಂದು ಚೇಂಜ್ ಏನಪ್ಪಾ ಅಂತ ಅಂದ್ರೆ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಚೇಂಜ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ರಾಹುಲ್ಗೆ ರೋಹಿತ್ ಶರ್ಮಾ ಅವರು ಮತ್ತೆ ಬಿಡ್ಕೊಟ್ಟು ಆಡು ಮಗ, ಇಲ್ಲ ಫಸ್ಟ್ ಒಂದ್ ಮ್ಯಾಚ್ ಏನೋ ಚೆನ್ನಾಗಿ ಫಾರ್ಮ್ ಬಂದಿಲ್ಲ, ಬಟ್ ನಾನು ಇಲ್ಲಿ ಸೆಟಲ್ ಆಗಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಇಲ್ಲ ಮೇಲ್ ಬರ್ತಾರೋ ಇಲ್ಲ ಅಂತಂದ್ರೆ ರಾಹುಲ್ನ ಕೆಳಗೆ ಕಳಿಸ್ತಾರೋ ಅನ್ನೋದು ಗೊತ್ತಿಲ್ಲ. ಅದು ರೋಹಿತ್ ಶರ್ಮಾ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಪ್ರಕಾರ ರಾಹುಲ್ನ ಕೆಳಗಡೆ ಕಳಿಸಿ ರೋಹಿತ್ ಶರ್ಮಾ ಮೇಲ್ ಬಂದ್ರೆ ಚೆನ್ನಾಗಿರುತ್ತೆ ಗುರು. ಏನಕ್ಕಪ್ಪ ಅಂತಂದ್ರೆ ರನ್ ಬರ್ದೇ ಇರೋ ಬ್ಯಾಟ್ಸ್ಮನ್ ಕೆಳಗೆ ಹೋಗ್ತಾ ಇನ್ನ ಪ್ರೆಸರ್ ಆಗ್ತಾ ಹೋಗುತ್ತೆ. ಫಸ್ಟೇ ಬಂತು ಅಂತಂದ್ರೆ ಗುದ್ದಿದ್ರೆ ಮಸ್ತಾಗಿರುತ್ತೆ ರೋಹಿತ್ ಶರ್ಮಾ ಅವರಿಗಂತೂ ಸಖತ್ತು ಈ ಒಂದು ಹೇಟ್ರಿಸಮ್ ಸಖತ್ ಬರ್ತೈತೆ. ಲಾಸ್ಟ್ 4 ಟೆಸ್ಟ್ ಮ್ಯಾಚ್ ಅಲ್ಲಿ ಕ್ಯಾಪ್ಟನ್ಸಿಯಾಗಿ ಸೋತಿರೋದು ಗುರು. ಬೂಮ್ರಾ ಒಂದ್ ಮ್ಯಾಚ್ ನ ಗೆಲ್ಸಿದ್ರು. ನ್ಯೂಜಿಲೆಂಡ್ ಸೀರೀಸ್ ತಗೊಳ್ತು ಅಂತಂದ್ರೆ 4 ಟೆಸ್ಟ್ ಮ್ಯಾಚ್ ಯಾರನ್ನು ಕೂಡ ಒಪ್ಪೋದಿಲ್ಲ. ರೋಹಿತ್ ಶರ್ಮಾ ಬ್ಯಾಟಿಂಗ್ ಅಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಇಲ್ಲಿ ಬರಬೇಕು ಅಂತ ಅನ್ಕೊಂಡಿದ್ದೀನಿ. ಅದನ್ನ ಬಿಡ್ತು ಅಂತಂದ್ರೆ ಮಗ ನನ್ಗೇನಕ್ಕೋ ಇವತ್ತು ಗಟ್ ಫೀಲ್ ಹೇಳ್ತೈತೆ, ಬರ್ದಿಡ್ಕೊಂಡ್ಬಿಡಿ. ವಿರಾಟ್ ಕೊಹ್ಲಿ 82ನೇ ಸೆಂಚುರಿ ನಾಳೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಾರು ಆಯ್ತು, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಾರು ಆಯ್ತು ಹಾಕ್ತಾರೆ ಗುರು. ಏನಕ್ಕಪ್ಪ ಅಂದ್ರೆ ಸೆಕೆಂಡ್ ಮ್ಯಾಚ್ ಅಡಿಲೇಡ್ ಅಲ್ಲಿ ಸೋತ ತಕ್ಷಣ ಅವರು ಹೋಗ್ಬಿಟ್ಟು ಡ್ರೆಸ್ಸಿಂಗ್ ರೂಮಿಗೆ ಹೋಗಿಲ್ಲ ಗುರು, ಪ್ರಾಕ್ಟೀಸ್ ಸೆಷನ್ಗೆ ಡೈರೆಕ್ಟ್ ಹೋಗಿರೋದು. ಕಿಂಗ್ ಕೊಹ್ಲಿ ಎಷ್ಟು ಡೆಡಿಕೇಟೆಡ್ ಆಗಿ ಆ ಗೇಮಿಗೆ ಅವ್ರು 100% ಕೊಡ್ತಾರೆ ಅನ್ನೋದಕ್ಕೆ ಅದೇ ಸಾಕ್ಷಿ. ಬರ್ದಿಡ್ಕೊಳ್ಳಿ. ನಾನು ಗಟ್ ಫೀಲಿಂಗ್ ಹೇಳ್ತೈತೆ. ಬೆಳಗ್ಗೆ 5:15ಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಅಂತ ಗೊತ್ತಿಲ್ಲ. ಒಂದು ಮ್ಯಾಚ್ ಬೇಗ ಸ್ಟಾರ್ಟ್ ಮಾಡ್ತಾರೆ, ಒಂದು ಮ್ಯಾಚ್ 8:30, ಒಂದು ಮ್ಯಾಚ್ ಸಂಜೆ ಮ್ಯಾಚ್ ಇದ್ದಾಗ 9:30 ಸ್ಟಾರ್ಟ್ ಮಾಡ್ತಾರೆ ಬೆಳಗ್ಗೆ. ನಾಳೆ ಮ್ಯಾಚ್ 5:15 ಐತೆ. ನನ್ನ ಪ್ರಕಾರ 5:15ಗೆ ಸ್ಟಾರ್ಟ್ ಆಗುತ್ತೆ ಅಂತ ಕಾಣಿಸುತ್ತೆ. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಕಿಂಗ್ ಕೊಹ್ಲಿ ನಾಳೆ ಪರ್ಫಾರ್ಮೆನ್ಸ್ ಮಸ್ತಾಗಿರ್ಬೇಕು. ಅದನ್ನ ಬಿಡ್ತು ಅಂತ ಅಂದ್ರೆ ಆಕಾಶ್ ದೀಪ್ ಟೀಮ್ ಒಳಗೆ ಬಂದ್ರೂ ಬರ್ಬೋದು ಹರ್ಷಿತ್ ರಾಣಾ ಅವ್ರ ಜಾಗಕ್ಕೆ. ಇಲ್ಲ ಹರ್ಷಿತ್ ರಾಣಾ ಒಂದ್ ಮ್ಯಾಚ್ ಬ್ಯಾಡ್ ಡೇ ಆಯ್ತು ಅಂತ ಹೇಳಿ ಆಡಿಸ್ತಾರ ಅನ್ನೋದು ಗೊತ್ತಿಲ್ಲ. ಬ್ಯಾಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋದ್ಕಿಂತ ಹರ್ಷಿತ್ ರಾಣಾದು ಫಸ್ಟ್ ಮ್ಯಾಚ್ ಅಲ್ಲಿ ಇದ್ದಂತ ಕಾನ್ಫಿಡೆನ್ಸ್ ಕಾಣಿಸೇ ಇಲ್ಲ ಗುರು. ನನಗೆ ಅದೊಂದು ಸಖತ್ ಕನ್ಸರ್ನ್ ಆಗೈತೆ. ಅವ್ರು ಅಗ್ರೆಸಿವ್ ಇಂಟೆಂಟ್ ಅಲ್ಲೇ ಬೌಲಿಂಗ್ ಮಾಡಬೇಕು. ಹಂಗೆ ಬೌಲಿಂಗ್ ಮಾಡ್ತು ಅಂತಂದ್ರೆ ವಿಕೆಟ್ ಬರುತ್ತೆ. ಮಂಕ್ ಆಯ್ತು ಅಂತಂದ್ರೆ ಫುಲ್ ಡಾಮಿನೇಟ್ ಮಾಡಾಕ್ಬಿಡ್ತಾರೆ ಆಸ್ಟ್ರೇಲಿಯನ್ ಬ್ಯಾಟ್ಸ್ಮನ್ಸು. ಅದನ್ನ ಬಿಡ್ತು ಅಂದ್ರೆ ಗುರು ನಮ್ ಇಂಡಿಯಾ ಅಂತ ಬಂದ್ರೆ ಸಖತ್ ನೈಟ್ ಮೇರ್ ಆಗಿರೋದು ಟ್ರಾವಿಸ್ ಹೆಡ್ ಗುರು. ಏನು ಪರ್ಫಾರ್ಮೆನ್ಸ್, ಒಂದು ಚೂರು ಕರನೇ ಇಲ್ಲ. ಬೂಮ್ರಾ ಒಂದ್ ಸ್ವಲ್ಪ ನೋಡ್ಕೊಂಡು ಆಡ್ತಾರೆ ಅನ್ನೋದು ಬಿಡ್ತಾರೆ. ಇನ್ನೆಲ್ಲರಿಗೂ ಒಂದೊಂದು ಓವರಿಗೆ 3-3 4-4 4 ಅವ್ರು ಟೆಸ್ಟ್ ಆಡ್ತಿಲ್ಲ ಗುರು. ಓಡಿಯೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಟೆಸ್ಟ್ನೇ ಕೂಡ.
ಟ್ರಾವಿಸ್ ಹೆಡ್ಗೆ 100% ಪ್ಲಾನ್ ಮಾಡ್ಕೊಂಡು ಬಂದಿಲ್ಲ ಅಂತಂದ್ರೆ ಇಂಡಿಯಾ ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ ಕೂಡ ಗೆಲ್ಲೋದಿಲ್ಲ ಗುರು. ಟ್ರಾವಿಸ್ ಹೆಡ್ ಒಬ್ರು ನಿಂತ್ಕೊಳ್ತು ಅಂತಂದ್ರೆ ಅವ್ರಿಗೆ ಆನೆ ಬಲ ಇನ್ನೆಲ್ಲರನ್ನ ಅವ್ರು ಕವರ್ ನಿಂತ್ಕೊಂಡು ಸ್ವಲ್ಪ ಆಡಿದ್ರು 300 ಸ್ಕೋರ್ ಆರಾಮಾಗಿ ಹೊಡೆದು ಬಿಡ್ತಾರೆ. ಇಂಡಿಯಾಗೆ ಕಷ್ಟ ಆಗುತ್ತೆ. ಟ್ರಾವಿಸ್ ಹೆಡ್ಗೆ ಏನಾದ್ರು ಪ್ಲಾನ್ ಮಾಡ್ಕೊಂಡು ಬರಲೇಬೇಕು. ಬೆಟರ್ ಪ್ಲಾನಿಂಗ್ ಅಲ್ಲಿ ಬರ್ತಾರೆ ಅಂತ ಅನ್ಕೊಂಡಿದೀನಿ. ಟ್ರಾವಿಸ್ ಹೆಡ್ಗೆ ಇನ್ನೊಂದೇನು ಅಂತಂದ್ರೆ ಬೌನ್ಸರ್ಸ್ನ ಯೂಸ್ ಮಾಡಬೇಕು ಗುರು. ಬೌನ್ಸರ್ಸ್ನ ಯೂಸ್ ಮಾಡಿ 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 ಅವರಿಗೇನೆ ಆಗಿ ಅವ್ರ ಕೈಲಿ ಆಗದೆ ಇರೋ ಒಂದು ಶಾರ್ಟ್ಸ್ನ ಪ್ರೊಡ್ಯೂಸ್ ಮಾಡಿಸ್ಬೇಕು. ಆಗ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ. ಬಾಲ್ ಸ್ವಿಂಗ್ ಗಿಂಗ್ ಎಲ್ಲ ಗೊತ್ತಿಲ್ಲ ಗುರು. ರಾಂಚತೆ ಇರೋದೇ ನೋಡ್ಕೊಂಡು ಸ್ಪಿನ್ನರಿಗೆ ಸುಮ್ಮನೆ ಸ್ಟ್ರೈಟ್ ಡೌನ್ ಹೊಡಿತಾನೆ ಇರೋದೆ. ಟ್ರಾವಿಸ್ ಹೆಡ್ಗೆ ಬೆಟರ್ ಪ್ಲಾನ್ ಆಗಿ ಬರಬೇಕು ಅಂತ ಅನ್ಕೊಂಡಿದ್ದೀನಿ. ಮಗ ಏನಾರು ಅನ್ಕೊಳ್ಳಿ ಬೂಮ್ರಾ ಮಿಂಗ್ತಾರೆ. ನನ್ನ ಪ್ರಕಾರ, ನನ್ನ ಗೆಸ್ಸಿಂಗ್ ಪ್ರಕಾರ ರೋಹಿತ್ ಶರ್ಮನು ನಾಳೆ ಬೆಂಕಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ನಮ್ಮ ಕಿಂಗಿಂದ 82ನೇ ಸೆಂಚುರಿ ಬಂದೇ ಬರುತ್ತೆ ಗುರು. ಬಾರ್ದಿಡ್ಕೊಳ್ಳಿ ಬೇಕಿದ್ರೆ. ಇವತ್ತು ಹೇಳ್ತಾ ಇದ್ದೀನಿ, ಏನೋ ಗಟ್ ಫೀಲ್ ಹೇಳ್ತೈತೆ. ಪ್ರಿವ್ಯೂ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ಬಿಸಿ ಇದೆ ಗೈಸ್. ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವೇನಾದ್ರು ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕ್ರಿಕೆಟಿಂಗ್ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಬೈ.